ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೂ ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತಿನ ದಿನ ಸ್ಟಾಕ್ ಮಾರ್ಕೆಟಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಏನು ನಡೆದಿದೆ ಮತ್ತು ನಾಳೆ ಮಾರ್ಕೆಟ್ ಯಾವ ಥರ ಇರ್ಬೋದು ಅಂತ ಈ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ಇವತ್ತಿನ ಅಪ್ಡೇಟ್ಸ್ ಏನಂದರೆ, ಸೆನ್ಸೆಕ್ಸ್ 855 ಪಾಯಿಂಟ್ಸ್ ಗೇನ್ ಆಗಿ 79,408 ಕ್ಲೋಸ್ ಆಗಿದೆ. ನಿಫ್ಟಿ 273 ಪಾಯಿಂಟ್ಸ್ ಗೇನ್ ಆಗಿ 24,125 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 1014 ಪಾಯಿಂಟ್ಸ್ ಗೇನ್ ಆಗಿ 55,304 ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ, ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಲಾಸ್ಟ್ ವಿಡಿಯೋದಲ್ಲೂ ಪ್ರತಿಯೊಂದನ್ನು ಮಾತಾಡ್ಕೊಂಡಿದ್ವಿ, ಮಾರ್ಕೆಟ್ ಯಾಕೆ ಇವಾಗ ಈ ಥರ ಸಡನ್ನಾಗಿ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗುತ್ತೆ ಅಂತ. ಅದಾದಮೇಲೆ ಲಾಸ್ಟ್ ಸೆಷನಲ್ಲಿ ನೋಡಿಕೊಂಡ್ರೆ ಬರೀ ಲಾರ್ಜ್ ಕ್ಯಾಪ್ಸ್ ಮಾತ್ರನೇ ತುಂಬ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು, ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸ್ ಅಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರಲಿಲ್ಲ. ಆದರೆ ಇವತ್ತು ನೋಡಿಕೊಂಡ್ರೆ ಲಾರ್ಜ್ ಕ್ಯಾಪ್ಸ್ ಜೊತೆಗೆ ಈ ಮಿಡಲ್ ಸ್ಮಾಲ್ ಕ್ಯಾಪ್ಸ್ ಕೂಡ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇವಾಗ ನಿಫ್ಟಿ, ಸೆನ್ಸೆಕ್ಸ್, ಬ್ಯಾಂಕ್ ನಿಫ್ಟಿ ಆದರೆ ಎಬೋವ್ 1% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಮತ್ತು ಮಿಡಲ್ ಸ್ಮಾಲ್ ಕ್ಯಾಪ್ಸ್ ನೋಡಿಕೊಂಡ್ರೆ ಎಬೋವ್ 2% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದರಿಂದನೇ ಇವತ್ತು ನಮ್ಮ ಪೋರ್ಟ್ಫೋಲಿಯೋಸ್ ಎಲ್ಲ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತು ಫ್ರೆಂಡ್ಸ್, ಇವಾಗ ನಮ್ಮ ಮಾರ್ಕೆಟಲ್ಲಿ ಯಾವಾಗ ಕರೆಕ್ಷನ್ ಶುರು ಆಯ್ತು ಹೇಳಿ? ಲಾಸ್ಟ್ ಇಯರ್ ಸೆಪ್ಟೆಂಬರ್ ಆ ಟೈಮಲ್ಲಿ ಕರೆಕ್ಷನ್ ಶುರು ಆಯಿತು. ಅಲ್ಲಿಂದ ಲಾಸ್ಟ್ 6 ಮಂತ್ಸ್ ಕಂಟಿನ್ಯೂಸ್ ಆಗಿ ಕರೆಕ್ಟ್ ಆಗ್ತಾನೆ ಬಂದಿದೆ. ಈ ಕರೆಕ್ಷನಲ್ಲಿ ನೋಡಿಕೊಂಡ್ರೆ ನಿಫ್ಟಿ 50 ಆದರೆ ಎಬೋವ್ 15% ಫಾಲ್ ಆಗಿತ್ತು. ಮತ್ತು ಮಿಡ್ ಕ್ಯಾಪ್ಸ್ ನೋಡಿಕೊಂಡ್ರೆ ಎಬೋವ್ 20% ಫಾಲ್ ಆಗಿತ್ತು. ಸ್ಮಾಲ್ ಕ್ಯಾಪ್ಸ್ ಆದರೆ ಎಬೋವ್ 25% ಫಾಲ್ ಆಗಿತ್ತು. ಮತ್ತು ಲಾಸ್ಟ್ 10 ಡೇಸಲ್ಲಿ ಅಂದರೆ 7th ಏಪ್ರಿಲಿಂದ 17th ಏಪ್ರಿಲ್ವರೆಗೂ ನೋಡಿಕೊಂಡ್ರೆ ಮಾರ್ಕೆಟ್ ಎಷ್ಟು ಕರೆಕ್ಟ್ ಆಗಿತ್ತೋ ಅದರಲ್ಲಿ ಎಬೋವ್ 50% ರಿಕವರ್ ಆಗಿದೆ. ಇವಾಗ ಒಂದ್ಸಲ ಈ ಇಮೇಜ್ನ ನೋಡಿ. ನಿಫ್ಟಿ 50 ಆದರೆ ಲಾಸ್ಟ್ 10 ಡೇಸಲ್ಲೇ ಎಬೋವ್ 7% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದರಲ್ಲಿ ಟಾಪ್ ಗೇನರ್ಸ್ ಯಾರಿದ್ದಾರೆ ಅಂತ ಕೂಡ ಕ್ಲಿಯರಾಗಿ ಕೊಟ್ಟಿದ್ದಾರೆ ನೋಡಿ. ಅದರಲ್ಲಿ ಹೈಯೆಸ್ಟ್ ಅಂದರೆ ಇಂಡಸ್ ಲ್ಯಾಂಡ್ ಬ್ಯಾಂಕ್ 17% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತು ಜಿಯೋ ಫಿನಾನ್ಷಿಯಲ್ ಸರ್ವಿಸ್ ಎಬೋವ್ 15% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತು ಅದೇ ಥರ ಮಿಡ್ ಕ್ಯಾಪ್ಸಲ್ಲೂ ನೋಡಿ. ಮಿಡ್ ಕ್ಯಾಪ್ಸ್ ಆದರೆ ನಿಯರ್ಲಿ 8%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಈ 10 ಡೇಸಲ್ಲೇ. ಅದರಲ್ಲಿ ಡಿಕ್ಸಾನ್ ಟೆಕ್ನಾಲಜೀಸ್ ಆದರೆ 22% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇದ್ರ ಬಗ್ಗೆ ಲಾಸ್ಟ್ ಸಂಡೇನೇ ಮಾತಾಡ್ಕೊಂಡಿದ್ವಿ. ಈ EMS ಸೆಗ್ಮೆಂಟ್, ಈ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರರ್ಸ್ ಯಾರಿದ್ದಾರೆ ತುಂಬಾ ಹೈ ಗ್ರೋತ್ ಇರುತ್ತೆ ಅಂತ ಮಾತಾಡ್ಕೊಂಡ್ವಿ. ಯಾಕಂದರೆ ಈ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರರ್ಸ್ಗೆ ಫ್ಯೂಚರಲ್ಲಿ ಆ ಥರ ಗ್ರೋತ್ ಇದೆ, ಅದಕ್ಕೋಸ್ಕರ. ಮತ್ತು ಇವಾಗ ಸ್ಮಾಲ್ ಕ್ಯಾಪ್ ವಿಷಯಕ್ಕೆ ಬಂದರೆ ಸ್ಮಾಲ್ ಕ್ಯಾಪ್ಸು ಅಷ್ಟೇ ನಿಯರ್ಲಿ 9%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇದರಲ್ಲೂ ಯಾವ್ಯಾವ ಕಂಪನೀಸ್ ತುಂಬ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾರೆ ಅಂತ ನೋಡ್ಬೋದು. ಫ್ರೆಂಡ್ಸ್, ಇವಾಗ ಮಾರ್ಕೆಟ್ ಇಷ್ಟು ರಿಕವರ್ ಆಗಿದೆ ಅಲ್ಲ, ಇವಾಗ ನಿಮ್ಮ ಪೋರ್ಟ್ಫೋಲಿಯೋಸಲ್ಲಿ ಲಾಸಸ್ ಕೂಡ ನಿಯರ್ಲಿ 50% ರಿಕವರ್ ಆಗಿರ್ಬೋದು ಅಂತ ಅನ್ಕೊತಾ ಇದ್ದೀನಿ. ಇವಾಗ ಇಷ್ಟು ರಿಕವರ್ ಆಗಿದೆ ಅಲ್ಲ, ನೀವೇನಾದರೂ ಪ್ರಾಫಿಟ್ ಬುಕ್ಕಿಂಗ್ ಮಾಡಿಕೊಂಡು ಮಾರ್ಕೆಟಿಂದ ಎಕ್ಸಿಟ್ ಆಗ್ತೀರಾ ಅಥವಾ ಇನ್ನೂ ಅಗ್ರೆಸಿವ್ ಆಗಿ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂತ ಒಂದ್ಸಲ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಅದಾದಮೇಲೆ ಈ ಇಮೇಜ್ನ ಕೂಡ ಕ್ಲಿಯರಾಗಿ ನೋಡಿ. ಲಾಸ್ಟ್ 10 ಡೇಸಲ್ಲಿ ಸೆಕ್ಟರ್ ವೈಸಲ್ಲಿ ಯಾವ್ಯಾವ ಸೆಕ್ಟರ್ ಎಷ್ಟೆಷ್ಟು ಗ್ರೋ ಆಗಿದೆ ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ. ಫಸ್ಟ್ ಇದರಲ್ಲಿ ಹೈಯೆಸ್ಟ್ ಗ್ರೋ ಆಗಿರೋ ಸೆಕ್ಟರ್ ಬಂದು ಫಿನಾನ್ಷಿಯಲ್ ಸೆಕ್ಟರ್, ಅದಾದಮೇಲೆ ಬ್ಯಾಂಕಿಂಗ್ ಸೆಕ್ಟರ್. ಇವೆರಡೂ ಸೆಕ್ಟರನ್ನೇ ಹೈಯೆಸ್ಟ್ ಗ್ರೋ ಆಗಿರೋದು. ಅದಾದಮೇಲೆ ರಿಯಾಲಿಟಿ. ಫ್ರೆಂಡ್ಸ್, ಇವಾಗ ಲಾಸ್ಟ್ 10 ಡೇಸಲ್ಲಿ ಈ ಬ್ಯಾಂಕ್ ನಿಫ್ಟಿ ನೋಡ್ತಾ ಇದ್ದೀರಾ ಎಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ ಅಂತ. ಒಂದು ಟೈಮಲ್ಲಿ ನೋಡಿಕೊಂಡ್ರೆ ಬ್ಯಾಂಕ್ ನಿಫ್ಟಿ ಕಂಟಿನ್ಯೂಸ್ ಆಗಿ ಕರೆಕ್ಟ್ ಆಗ್ತಾ ಬಂತು. ಯಾಕಂದರೆ ಒಂದು ಲಿಕ್ವಿಡಿಟಿ ಕನ್ಸರ್ನ್ಸಿಂದ ಕರೆಕ್ಟ್ ಆಗ್ತಾ ಬಂತು. ಅದಾದಮೇಲೆ ಎಗೇನೆಸ್ಟ್ ಡಾಲರ್ ರುಪಿ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾನೆ ಇತ್ತು. ಈ ಎರಡೂ ರೀಸನ್ಸಿಂದ ಬ್ಯಾಂಕ್ ನಿಫ್ಟಿ ಕಂಟಿನ್ಯೂಸ್ ಆಗಿ ಕರೆಕ್ಟ್ ಆಗ್ತಾ ಬಂದು ಆಲ್ ಟೈಮ್ ಲೋಸ್ಗೆ ಟಚ್ ಆಗಿತ್ತು. ಆದರೆ ಇವಾಗ ಒಂದ್ಸಲ ಚೆಕ್ ಮಾಡಿ ನೋಡಿ ಬ್ಯಾಂಕ್ ನಿಫ್ಟಿ ಎಲ್ಲಿದೆ ಅಂತ. ಕಂಟಿನ್ಯೂಸ್ ಆಗಿ ಆಲ್ ಟೈಮ್ ಐಸ್ನ ಟಚ್ ಮಾಡ್ತಾನೆ ಇದೆ. ಇಂದಿನ ಗುರುವಾರ ಸಹ ಆಲ್ ಟೈಮ್ ಐಸ್ ಟಚ್ ಮಾಡ್ತು, ಇವತ್ತು ಸಹ ಆಲ್ ಟೈಮ್ ಐಸ್ ಟಚ್ ಮಾಡಿದೆ. ಮತ್ತು ಲಾಸ್ಟ್ 10 ಡೇಸಲ್ಲಿ ನೋಡಿಕೊಂಡ್ರೆ 7th ಏಪ್ರಿಲಿಂದ 17th ಏಪ್ರಿಲ್ವರೆಗೂ ನೋಡಿಕೊಂಡ್ರೆ ಬ್ಯಾಂಕ್ ನಿಫ್ಟಿ ಮಾತ್ರನೇ ಎಬೋವ್ 12% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಒಂದು ಟೈಮಲ್ಲಿ ನೋಡಿಕೊಂಡ್ರೆ ಬ್ಯಾಂಕ್ಸಲ್ಲಿ ಯಾರೂ ಇನ್ವೆಸ್ಟ್ ಮಾಡೋದಕ್ಕೆ ಯೋಚನೆ ಮಾಡ್ತಿರ್ಲಿಲ್ಲ. ಯಾಕಂದರೆ ಬ್ಯಾಂಕ್ಸ್ ಕಮಿಂಗ್ ಟೈಮಲ್ಲಿ ಬ್ಯಾಂಕ್ಸ್ ಯಾವುದೇ ಥರ ಗ್ರೋ ಆಗಲ್ಲ, ಬ್ಯಾಂಕಿಂಗ್ ಸೆಕ್ಟರಲ್ಲಿ ಇಶ್ಯೂಸ್ನ ಫೇಸ್ ಮಾಡ್ತಾ ಇದ್ದಾರೆ, ಅದರಿಂದ ಬ್ಯಾಂಕ್ಸ್ ಗ್ರೋ ಆಗಲ್ಲ ಅಂತ ಕಂಪ್ಲೀಟಾಗಿ ಪ್ರತಿಯೊಬ್ಬರೂ ಇಗ್ನೋರ್ ಮಾಡ್ತಾ ಇದ್ದಿದ್ದ ಸೆಕ್ಟರ್ ಇದು. ಆದರೆ ಇವತ್ತು ನೋಡಿಕೊಂಡ್ರೆ ಎಲ್ಲ ಸೆಕ್ಟರ್ಸ್ಗಿನ್ನ ಹೈಯೆಸ್ಟ್ ರಿಟರ್ನ್ಸ್ ಕೊಟ್ಟಿರೋ ಸೆಕ್ಟರ್ ಇದಾಗಿದೆ. ಯಾಕಂತ ಅಂದರೆ ಇವಾಗ ರೀಸೆಂಟಾಗಿ RBI ಅವ್ರು ನೋಡಿಕೊಂಡ್ರೆ ಕಂಟಿನ್ಯೂಸ್ ಆಗಿ ರೇಟ್ ಕಟ್ ಮಾಡ್ತಾ ಇದ್ದಾರೆ, ಅದರಿಂದ ಕೂಡ ಬ್ಯಾಂಕ್ಸ್ಗೆ ಪಾಸಿಟಿವ್ ಆಗುತ್ತೆ. ಮತ್ತು ಕಂಟಿನ್ಯೂಸ್ ಆಗಿ ಲಾಸ್ಟ್ 1 ಮಂತಿಂದ ನೋಡಿಕೊಂಡ್ರೆ ರುಪಿ ಕಂಟಿನ್ಯೂಸ್ ಆಗಿ ಸ್ಟ್ರಾಂಗ್ ಆಗ್ತಾನೇ ಇದೆ ಎಗೇನೆಸ್ಟ್ ಡಾಲರ್. ಮತ್ತು ರೀಸೆಂಟಾಗಿ ಬ್ಯಾಂಕ್ಸಲ್ಲಿ ನೋಡಿಕೊಂಡ್ರೆ ಇಂಟ್ರೆಸ್ಟ್ ರೇಟ್ನ ಕೂಡ ಕಟ್ ಮಾಡಿದ್ದಾರೆ. ಈ ಎಲ್ಲ ಪಾಸಿಟಿವಿಟಿ ಜೊತೆಗೆ ಈ ವೀಕೆಂಡ್ಸಲ್ಲಿ ನೋಡಿಕೊಂಡ್ರೆ HDFC ಬ್ಯಾಂಕ್ ಮತ್ತು ICICI ಬ್ಯಾಂಕ್ ಅನಲಿಸ್ಟ್ ಎಸ್ಟಿಮೇಷನ್ಸ್ಗಿನ್ನ ಬೆಟರ್ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಈ ಎಲ್ಲ ಓವರ್ ಆಲ್ ರೀಸನ್ಸಿಂದ ಬ್ಯಾಂಕ್ ನಿಫ್ಟಿ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು.
ಫ್ರೆಂಡ್ಸ್, ರೀಸೆಂಟಾಗಿ 1000 ಸಬ್ಸ್ಕ್ರೈಬರ್ಸ್ ರೀಚ್ ಆಗಿರೋದಕ್ಕೆ ಇವಾಗ ಮೆಂಬರ್ಶಿಪ್ಸ್ ಮತ್ತು ಸೂಪರ್ ಚಾಟ್ಸ್ ಓಪನ್ ಆಗಿದೆ. ಈ ಚಾನಲಲ್ಲಿ ಯಾವುದೇ ವಿಡಿಯೋ ಬಂದ್ರೂ ಅದು ಎಲ್ಲರಿಗೂ ಫ್ರೀಯಾಗಿ ಅವೈಲಬಲ್ ಇರುತ್ತೆ. ಮೆಂಬರ್ಸ್ಗೆ ಸಪ್ರೇಟಾಗಿ ವೀಡಿಯೋಸ್ ತರೋದು ಆ ಥರ ಏನೂ ಇರಲ್ಲ. ನೀವೇನಾದರೂ ನಮ್ಮ ಕಂಟೆಂಟ್ನ ಇಷ್ಟ ಆಗಿ ಸಪೋರ್ಟ್ ಮಾಡಬೇಕು ಅಂದರೆ ಮೆಂಬರ್ಶಿಪ್ ಅಥವಾ ಸೂಪರ್ ಚಾಟ್ಸಲ್ಲಿ ನೀವು ನಮ್ಮನ್ನು ಸಪೋರ್ಟ್ ಮಾಡ್ಬೋದು. ಮತ್ತು ಇವತ್ತು HDFC ಬ್ಯಾಂಕ್ ಅವರು Q4 ರಿಸಲ್ಟ್ಸ್ನ ಕೂಡ ಪೋಸ್ಟ್ ಮಾಡಿದ್ದಾರೆ. ಇವ್ರ ರಿಸಲ್ಟ್ಸ್ ನೋಡಿಕೊಂಡ್ರೆ ಅನಲಿಸ್ಟ್ ಎಸ್ಟಿಮೇಷನ್ಸ್ಗಿನ್ನ ಬೆಟರ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೂ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇವಾಗ ಇವ್ರ ರಿಸಲ್ಟ್ಸ್ ನೋಡಿಕೊಂಡ್ರೆ ನೆಟ್ ಪ್ರಾಫಿಟ್ಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ 6.7% ಗ್ರೋ ಆಗಿದೆ. ಮತ್ತು ನೆಟ್ ಇಂಟ್ರೆಸ್ಟ್ ಇನ್ಕಮ್ ನೋಡಿಕೊಂಡ್ರೆ 4.6% ಇನ್ಕ್ರೀಸ್ ಆಗಿದೆ. ಲೋನ್ ಗ್ರೋತ್ ಆದರೆ 4% ಇನ್ಕ್ರೀಸ್ ಆಗಿದೆ. ಡೆಪಾಸಿಟ್ಸ್ ನೋಡಿಕೊಂಡ್ರೂ 5.9% ಇನ್ಕ್ರೀಸ್ ಆಗಿದೆ. ಓವರಾಲ್ ಈ ಥರ ಪಾಸಿಟಿವ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿರೋದಕ್ಕೇ HDFC ಬ್ಯಾಂಕ್ ಇವತ್ತು ಎಬೋವ್ 1% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತು ಅದ್ರ ಜೊತೆಗೆ ಈ ಥರ ಬೆಟರ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿರೋದಕ್ಕೆ ಬ್ರೋಕರೇಜಸ್ ಎಲ್ಲ ಈ ಕಂಪನಿ ಬಗ್ಗೆ ತುಂಬಾ ಪಾಸಿಟಿವ್ ರೇಟಿಂಗ್ಸ್ನ ಕೊಟ್ಟಿದ್ದಾರೆ. ಅದರಲ್ಲಿ ಒಂದ್ಸಲ ಇಮೇಜ್ನ ಕ್ಲಿಯರಾಗಿ ನೋಡಿ, ಯಾವ್ಯಾವ ಅನಲಿಸ್ಟ್ ಯಾವ್ಯಾವ ಥರ ರೇಟಿಂಗ್ಸ್ ಕೊಟ್ಟಿದ್ದಾರೆ, ಅದಾದಮೇಲೆ ಎಷ್ಟು ಟಾರ್ಗೆಟ್ ಪ್ರೈಸ್ನ ಕೊಟ್ಟಿದ್ದಾರೆ, ಅದರಿಂದ ಎಷ್ಟು ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಕೂಡ ಕ್ಲಿಯರಾಗಿ ಗೊತ್ತಾಗುತ್ತೆ. ಇವಾಗ ಜೆಫ್ರೀಸ್ ಅವ್ರು ನೋಡಿಕೊಂಡ್ರೆ HDFC ಬ್ಯಾಂಕ್ ಅವ್ರಿಗೆ ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 2340 ರೂಪೀಸ್ ಪರ್ ಶೇರ್ ಅಂತ ಹೇಳಿದ್ದಾರೆ. ಅಂದರೆ ಲಾಸ್ಟ್ ಕ್ಲೋಸಿಂಗಿಂದ ನೋಡಿಕೊಂಡ್ರೆ 23% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿರೋದು. ಮತ್ತು ಮಕ್ವೈರ್ ಅವರಾದರೆ ಔಟ್ ಪರ್ಫಾರ್ಮ್ ರೇಟಿಂಗ್ ಕೊಟ್ಟಿದ್ದಾರೆ. UBS ಅವರು ಬೈ ರೇಟಿಂಗ್ ಕೊಟ್ಟಿದ್ದಾರೆ. ಔಟ್ ಆಫ್ 6 ಅನಲಿಸ್ಟಲ್ಲಿ 4 ಅನಲಿಸ್ಟ್ ಬೈ ರೇಟಿಂಗ್ ಕೊಟ್ಟು 2 ಅನಲಿಸ್ಟ್ ಮಾತ್ರನೇ ಔಟ್ ಪರ್ಫಾರ್ಮ್ ರೇಟಿಂಗ್ ಕೊಟ್ಟಿರೋದು. ಎಲ್ಲ ಅನಲಿಸ್ಟ್ ಕೂಡ ಪಾಸಿಟಿವ್ ಒಪಿನಿಯನ್ನ ಶೇರ್ ಮಾಡಿದ್ದಾರೆ. ಅದಾದಮೇಲೆ ICICI ಬ್ಯಾಂಕ್ ವಿಷಯಕ್ಕೆ ಬಂದರೆ ICICI ಬ್ಯಾಂಕ್ ಅವರು ಅನಲಿಸ್ಟ್ ಎಸ್ಟಿಮೇಷನ್ಸ್ಗಿನ್ನ ಬೆಟರ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವಾಗ ರಿಸಲ್ಟ್ಸ್ ವಿಷಯಕ್ಕೆ ಬಂದರೆ ನೆಟ್ ಪ್ರಾಫಿಟ್ಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ 18% ಇನ್ಕ್ರೀಸ್ ಆಗಿದೆ. ನೆಟ್ ಇಂಟ್ರೆಸ್ಟ್ ಇನ್ಕಮ್ ನೋಡಿಕೊಂಡ್ರೂ 11% ಇನ್ಕ್ರೀಸ್ ಆಗಿದೆ. ಲೋನ್ ಗ್ರೋತ್ ಆದರೆ 14% ಇನ್ಕ್ರೀಸ್ ಆಗಿದೆ. ಮತ್ತು ಡೆಪಾಸಿಟ್ಸು ಅಷ್ಟೇ 14% ಇನ್ಕ್ರೀಸ್ ಆಗಿದೆ. ಓವರಾಲ್ ಈ ಥರ ಪಾಸಿಟಿವ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿರೋದಕ್ಕೇ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದಾದಮೇಲೆ 11 ರೂಪೀಸ್ ಪರ್ ಶೇರ್ ಡಿವಿಡೆಂಡ್ನ ಕೂಡ ಅನೌನ್ಸ್ ಮಾಡಿದ್ದಾರೆ. ಮತ್ತು ಫ್ರೆಂಡ್ಸ್, ಇವಾಗ ಈ ಥರ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ಮೇಲೆ ಅನಲಿಸ್ಟ್ ಕೂಡ ತುಂಬಾ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಇವಾಗ ಈ ಇಮೇಜ್ನ ನೋಡಿ, ಜೆಫ್ರೀಸ್ ಅವ್ರು ನೋಡಿದ್ರೆ ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 1710 ರೂಪೀಸ್ ಪರ್ ಶೇರ್ ಅಂತ ಹೇಳಿ 22% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ಮತ್ತು CLSA ಅವರಾದರೆ ಔಟ್ ಪರ್ಫಾರ್ಮ್ ರೇಟಿಂಗ್ ಕೊಟ್ಟಿದ್ದಾರೆ. ನೂಮ್ರಾ ಅವರು UBS ಅವರು ಆದರೆ ಬೈ ರೇಟಿಂಗ್ ಕೊಟ್ಟಿದ್ದಾರೆ. ಔಟ್ ಆಫ್ 7 ಅನಲಿಸ್ಟಲ್ಲಿ 5 ಅನಲಿಸ್ಟ್ ಬೈ ರೇಟಿಂಗ್ ಕೊಟ್ಟಿದ್ದಾರೆ. ಇನ್ನು ಮಿಕ್ಕಿರೋ 2 ಅನಲಿಸ್ಟ್ ಮಾತ್ರ ಔಟ್ ಪರ್ಫಾರ್ಮ್ ರೇಟಿಂಗೇ ಕೊಟ್ಟಿದ್ದಾರೆ. ಆದ್ರೂ ಎಲ್ಲರೂ ಪಾಸಿಟಿವ್ ಸ್ಟೇಟ್ಮೆಂಟ್ಸನ್ನೇ ಮಾಡಿದ್ದಾರೆ. ಅದ್ರ ಜೊತೆಗೆ ಯೆಸ್ ಬ್ಯಾಂಕ್ ಅವರು ಕೂಡ ಇದೇ ಥರ ಪಾಸಿಟಿವ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವ್ರ ಪ್ರಾಫಿಟ್ಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ 63% ಇನ್ಕ್ರೀಸ್ ಆಗಿದೆ. ಅದರಿಂದನೇ ಇವತ್ತು ನಿಯರ್ಲಿ 5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಈ ಎಲ್ಲ ರೀಸನ್ಸಿಂದನೇ ಇವತ್ತು ಬ್ಯಾಂಕ್ ನಿಫ್ಟಿ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತು ಇದೆಲ್ಲದರ ಜೊತೆಗೆ ಗ್ಲೋಬಲ್ ಮಾರ್ಕೆಟ್ಸಿಂದ ಈ ವೀಕೆಂಡ್ಸಲ್ಲಿ ಯಾವುದೇ ಥರ ನೆಗೆಟಿವ್ ಸ್ಟೇಟ್ಮೆಂಟ್ಸ್ ಅಪ್ಡೇಟ್ ಆಗಿಲ್ಲ. ಅದು ಕೂಡ ನಮ್ಮ ಮಾರ್ಕೆಟ್ನ ತುಂಬಾ ಪಾಸಿಟಿವ್ ಆಗಿ ಡ್ರೈವ್ ಮಾಡಿದೆ. ಮತ್ತು ಇವತ್ತು ಬೆಳಿಗ್ಗೆ ಈ ಗ್ಲೋಬಲ್ ಬ್ರೋಕರೇಜ್ ಫರ್ಮ್ ಆದ ಜೆಫ್ರೀಸ್ ಅವರು ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗಿ ತುಂಬಾ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಏನಂತ ಅಂದರೆ ಸೆಲ್ US ಬೈ ಇಂಡಿಯನ್ ಸ್ಟಾಕ್ಸ್ ಅಂತ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅಂದರೆ ಇವಾಗ US ಮಾರ್ಕೆಟ್ಸ್ ಏನಿದೆ ಕಂಪ್ಲೀಟ್ಲಿ ಅನ್ಸರ್ಟೈನ್ ಆಗಿದೆ. ಯಾಕಂದರೆ ಈ ಟ್ಯಾರಿಫ್ ರಿಲೇಟೆಡ್ ಆಗಿ ತುಂಬಾ ಸ್ಟೇಟ್ಮೆಂಟ್ಸ್ ಬರ್ತಾ ಇರೋದಕ್ಕೆ. ಅದ್ರ ಜೊತೆಗೆ US ಮಾರ್ಕೆಟ್ ಕೂಡ ಸ್ವಲ್ಪ ಓವರ್ ವ್ಯಾಲ್ಯೂಯಲ್ಲಿದೆ. ಅದಕ್ಕೋಸ್ಕರ US ಅಲ್ಲಿ ಸ್ವಲ್ಪ ಕಮ್ಮಿ ಎಕ್ಸ್ಪೋಜರ್ ಕೊಡಿ. ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ನೋಡಿಕೊಂಡ್ರೆ ಅಟ್ರಾಕ್ಟಿವ್ ವ್ಯಾಲ್ಯೂಷನ್ಸಲ್ಲಿದೆ. ಅದಕ್ಕೋಸ್ಕರ ಇಂಡಿಯನ್ ಸ್ಟಾಕ್ಸ್ನ ಬೈ ಮಾಡಿ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಅದರಿಂದನೂ ಕೂಡ ಇವತ್ತು ನಮ್ಮ ಮಾರ್ಕೆಟ್ ಪಾಸಿಟಿವ್ ಆಗಿರ್ಬೋದು. ಮತ್ತು ಫೈನಲ್ ಆಗಿ ಈ ಟ್ಯಾರಿಫ್ ರಿಲೇಟೆಡ್ ಆಗಿ ಮೇಜರಾಗಿ ಯಾವುದೇ ಅಪ್ಡೇಟ್ಸ್ ಬಂದಿಲ್ಲ. ಇವಾಗ ನಮ್ಮ ಇಂಡಿಯನ್ ಗೌರ್ಮೆಂಟ್ ಕೂಡ US ಜೊತೆ ತುಂಬಾ ಮಾತುಕತೆ ನಡೆಸ್ತಾ ಇದ್ದಾರೆ ಈ ಟ್ಯಾರಿಫ್ ರಿಲೇಟೆಡ್ ಆಗಿ. ಅದ್ರ ಜೊತೆಗೆ ಯುರೋಪಿಯನ್ ಯೂನಿಯನ್ ಜೊತೆ ಕೂಡ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗೋಸ್ಕರ ಮಾತಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಟ್ಯಾರಿಫ್ ರಿಲೇಟೆಡ್ ಆಗಿ ಮೇಜರಾಗಿ ಯಾವುದೇ ಥರ ಟೆನ್ಷನ್ಸ್ ಇಲ್ಲ. ಅದಾದಮೇಲೆ ಫಿನಾನ್ಸ್ ಮಿನಿಸ್ಟರ್ ಆದ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಇನ್ನೊಂದು ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಇವಾಗ ಈ ಟ್ಯಾರಿಫ್ ಏನಿದೆ, ಈ ಟ್ಯಾರಿಫ್ ಅಗ್ರಿಮೆಂಟ್ಸ್ ಎಲ್ಲ ನಮ್ಮ ಇಂಡಿಯಾಗೆ ಪಾಸಿಟಿವ್ ಆಗಿರೋ ಥರನೇ ಕಾಣ್ತಾ ಇದೆ. ಅದರಿಂದ ಯಾವುದೇ ಥರ ಟೆನ್ಷನ್ಸ್ ಇಲ್ಲ ಅಂತ ಕೂಡ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. US ವೈಸ್ ಪ್ರೆಸಿಡೆಂಟ್ ಆದ JD ವ್ಯಾನ್ಸ್ ಅವರು ಕೂಡ ಇಂಡಿಯಾಗೆ ಬಂದಿದ್ದಾರೆ. ನೋಡಬೇಕು ಇಂಡಿಯನ್ ಗೌರ್ಮೆಂಟ್ ಜೊತೆ ಏನೇನು ಮಾತಾಡ್ತಾರೆ ಅಂತ. ಇದ್ರ ಬಗ್ಗೆ ಎಲ್ಲ ಕಮಿಂಗ್ ಡೇಸಲ್ಲಿ ಮಾತಾಡ್ಕೊಂಡು ಹೋಗೋಣ. ಲಾಸ್ಟ್ ಪಾಯಿಂಟ್ ಏನು ಅಂತಂದರೆ FIS ನೋಡಿಕೊಂಡ್ರೆ ಲಾಸ್ಟ್ 3 ಸೆಷನ್ಸಿಂದನೂ ನಮ್ಮ ಮಾರ್ಕೆಟಲ್ಲಿ ಕಂಟಿನ್ಯೂಸ್ ಆಗಿ ಬೈ ಮಾಡ್ತಾನೆ ಇದ್ದಾರೆ. ಇವಾಗ ಪ್ರತಿ ಸಲನೂ ಹೇಳ್ತಾ ಇದ್ದೆ FIS ಎಂದೇ ನಮ್ಮ ಮಾರ್ಕೆಟ್ ಒಳಗಡೆ ಬಂದ್ರೂ ಫಸ್ಟ್ ಬರೋದೆ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಅವರು ಹೈಯೆಸ್ಟ್ ಇನ್ವೆಸ್ಟ್ ಮಾಡ್ತಾರೆ ಅಂತ. ಇವಾಗ
15th ಏಪ್ರಿಲ್ ನೋಡಿಕೊಂಡ್ರೆ ನಿಯರ್ಲಿ 6,000 ಕೋಟಿವರೆಗೂ ಬೈ ಮಾಡಿದರು. ಅದಾದಮೇಲೆ 4,000 ಕೋಟಿ, ಮತ್ತು ಗುರುವಾರ ನೋಡಿಕೊಂಡ್ರೆ 4,500 ಕೋಟಿ ಬೈ ಮಾಡಿದರು. ಇವತ್ತು ನೋಡಬೇಕು FIS ನಮ್ಮ ಮಾರ್ಕೆಟಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಅಂತ. ಇವತ್ತು ಸಹ ನನ್ನ ಪ್ರಕಾರ ಬೈ ಸೈಡಲ್ಲೇ ಇರೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ನೋಡೋಣ. FIDI ಡೇಟಾ ಬರ್ತಿದ್ದಂಗೆ ವಾಟ್ಸಪ್ ಚಾನಲಲ್ಲಿ ಶೇರ್ ಮಾಡ್ತೀನಿ ಅಥವಾ ಕಮೆಂಟ್ ಸೆಷನಲ್ಲೂ ಕೂಡ ಪಿನ್ ಮಾಡಿರ್ತೀನಿ, ಒಂದು ಸಲ ಚೆಕ್ ಮಾಡಿ. ಇವಾಗ ಮಾರ್ಕೆಟಲ್ಲಿ ನೋಡಿಕೊಂಡ್ರೆ ಇನ್ನೂ ತುಂಬಾ ಇನ್ಫಾರ್ಮೇಷನ್ ಇದೆ, ಆದರೆ ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋದರೆ ವಿಡಿಯೋ ಲೆಂತ್ ಅನ್ನೋದು ತುಂಬ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ನಾಳೆ ಮಾರ್ಕೆಟ್ ನ್ಯೂಸಲ್ಲೂ ಮಾತಾಡ್ಕೊಳ್ಳೋಣ. ಈ ಥರ ಕಾಂಪ್ಲಿಕೇಟೆಡ್ ಇನ್ಫಾರ್ಮೇಷನ್ ಎಲ್ಲ ಸಿಂಪ್ಲಿಫೈ ಮಾಡಿ ನಿಮ್ಮ ಮುಂದೆ ತರ್ತಾ ಇದ್ದೀವಲ್ಲ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ನೆಕ್ಸ್ಟ್, ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವಾಗ ಸುಜ್ಲಾನ್ ಎನರ್ಜಿ ಮತ್ತು ಐನಾಕ್ಸ್ ವಿಂಡ್ ಕಂಪನಿ ಬಗ್ಗೆ ಮಾತಾಡ್ಕೊಳ್ಳೋಣ. ಈ ಎರಡೂ ಕಂಪನೀಸ್ ಇವತ್ತು ಇಂಟ್ರಾಡೇ ಸೆಷನಲ್ಲಿ ಶೇರ್ ಪ್ರೈಸ್ ಎಬೋವ್ 5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಇದಕ್ಕೆ ರೀಸನ್ ಏನು ಅಂತ ಅಂದರೆ, ಇವತ್ತು ಮಿನಿಸ್ಟ್ರಿ ಆಫ್ ನ್ಯೂ ಆ್ಯಂಡ್ ರಿನ್ಯೂವಬಲ್ ಎನರ್ಜಿ ಅವರು ಒಂದು ಡ್ರಾಫ್ಟ್ ನೋಟಿಫಿಕೇಶನ್ನ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ವಿಂಡ್ ಟರ್ಬೈನ್ಸಲ್ಲಿ ಯೂಸ್ ಮಾಡೋ ಬ್ಲೇಡ್ಸ್, ಗೇರ್ ಬಾಕ್ಸ್, ಜನರೇಟರ್ಸ್ ಮತ್ತು ಟವರ್ಸ್ ಈ ಎಲ್ಲ ಕಾಂಪೊನೆಂಟ್ಸ್ನ ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರರ್ಸ್ ಅಥವಾ ವೆಂಡರ್ಸಿಂದನೇ ಮ್ಯಾಂಡೇಟ್ರಿ ಆಗಿ ಪ್ರೊಕ್ಯೂರ್ ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತು ಇದೇ ಡ್ರಾಫ್ಟ್ ನೋಟಿಫಿಕೇಷನಲ್ಲಿ ನೆಕ್ಸ್ಟ್ 6 ಮಂತ್ಸ್ ಒಳಗಡೆ ಡೇಟಾ ಸೆಂಟರ್ಸ್ ಮತ್ತು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸೆಂಟರ್ಸ್ನ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ಇವಾಗ ಈ ಥರ ಡ್ರಾಫ್ಟ್ ನೋಟಿಫಿಕೇಷನ್ ಯಾಕೆ ರಿಲೀಸ್ ಮಾಡ್ತಾ ಇದ್ದಾರೆ ಅಂದರೆ, ಈ ಚೈನಾದ ಒರಿಜಿನಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ ಡಾಮಿನೆನ್ಸ್ ತುಂಬಾ ಜಾಸ್ತಿ ಇದೆ ಈ ಸೆಕ್ಟರಲ್ಲಿ. ಅದಕ್ಕೆ ಇವಾಗ ಈ ಥರ ಮೆಜರ್ಸ್ನ ತಂದಿರೋದು ಅಂತ ಹೇಳಿದ್ದಾರೆ. ಮತ್ತು ಅದ್ರ ಜೊತೆಗೆ ಕೆಲವೊಂದು ಡೇಟಾ ಸೆಂಟರ್ ಸ್ಟಾಕ್ಸ್ ಕೂಡ ಇವತ್ತು ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ ಇದೇ ರೀಸನಿಂದನೇ. ನೆಕ್ಸ್ಟ್ ಅದಾದಮೇಲೆ JSW ಎನರ್ಜಿ ಈ ಕಂಪನಿಯಿಂದ ಕೂಡ ಒಂದು ಅನೌನ್ಸ್ಮೆಂಟ್ ಬಂದಿದೆ. ಏನಂತ ಅಂದರೆ, ಇವರು ಇಂಡಿಯಾದಲ್ಲೇ ಒನ್ ಆಫ್ ದ ಲಾರ್ಜೆಸ್ಟ್ ಥರ್ಮಲ್ ಪವರ್ ಪ್ಲ್ಯಾಂಟ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಇವತ್ತು ಭೂಮಿ ಪೂಜೆ ನಡೆದಿದೆ. ಈ ಪ್ಲ್ಯಾಂಟಲ್ಲಿ 1600 ಮೆಗಾವಾಟ್ಸ್ ಪವರ್ನ ಜನರೇಟ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಈ ಹೊಸ ಪ್ಲಾಂಟ್ ವೆಸ್ಟ್ ಬೆಂಗಾಲಲ್ಲಿ ಶುರು ಮಾಡ್ತಿದ್ದಾರೆ. ಇದರಿಂದ ಈ ಪವರ್ ಜನರೇಷನ್ ಕೆಪಾಸಿಟಿ ಇನ್ನೂ ತುಂಬ ಇನ್ಕ್ರೀಸ್ ಆಗುತ್ತೆ ಅಂತ ಕೂಡ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ನಾನೊಂದು ಆರ್ಟಿಕಲ್ ನೋಡಿದೆ. ಏನಂತ ಅಂದರೆ, ನೆಕ್ಸ್ಟ್ ಡೆಕೇಡ್ಗೆಲ್ಲ ಈ ಪವರ್ ಕನ್ಸಂಪ್ಷನ್ ಏನಿದೆ ಇದು ಡಬಲ್ ಆಗುತ್ತೆ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಯಾಕಂತ ಅಂದರೆ ಒಂದು ಎಕ್ಸಾಂಪಲ್ನ ಕೂಡ ಕೊಟ್ಟಿದ್ದಾರೆ. ಇವಾಗ ಒಂದು 10 ಇಯರ್ಸ್ ಬ್ಯಾಕ್ ನೋಡಿಕೊಂಡ್ರೆ ಪ್ರತಿ ಮನೆಯಲ್ಲೂ ಈ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಸ್ ಅನ್ನೋದು ಎಷ್ಟಿರೋದು ಒಂದು ಸಲ ನೀವೇ ಹೇಳಿ. ಮತ್ತು ಇವಾಗ ಪ್ರೆಸೆಂಟ್ ನೋಡಿಕೊಂಡ್ರೆ ಪ್ರತಿ ಮನೆಯಲ್ಲೂ ಎಷ್ಟು ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಸ್ ಇದ್ದಾವೆ ಅಂತ ಸಹ ಹೇಳಿ. ಅದಕ್ಕೋಸ್ಕರನೇ ಅವರು ನೆಕ್ಸ್ಟ್ ಡೆಕೇಡ್ಗೆಲ್ಲ ಈ ಪವರ್ ಕನ್ಸಂಪ್ಷನ್ ಡಬಲ್ ಆಗುತ್ತೆ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿರೋದು. ಯಾಕಂದರೆ ಇವಾಗ ಒಂದು 10 ಇಯರ್ಸ್ ಬ್ಯಾಕ್ ನೋಡಿಕೊಂಡ್ರೆ ಪ್ರತಿ ಮನೆಯಲ್ಲೂ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಸ್ ತುಂಬಾ ಕಮ್ಮಿ ಇರೋದು. ಎಕ್ಸಾಂಪಲ್ ಒಂದು TV ಅಥವಾ ರೆಫ್ರಿಜ್ರೇಟರ್ ಅಥವಾ ಇನ್ನೊಂದೇನಾದರೂ ಒಂದು 2-3 ಪ್ರಾಡಕ್ಟ್ಸ್ ಏನಾದರೂ ಇರೋವು. ಅದೇ ಇವಾಗ ಪ್ರೆಸೆಂಟ್ ಸಿಚುವೇಷನಲ್ಲಿ ನೋಡಿಕೊಂಡ್ರೆ ಪ್ರತಿಯೊಬ್ಬರೂ ಈ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಸ್ ಮೇಲೇ ಡಿಪೆಂಡ್ ಆಗಿದ್ದಾರೆ. ಎಕ್ಸಾಂಪಲ್ ಇವಾಗ ಮೊಬೈಲ್ ಫೋನ್ಸ್, ಲ್ಯಾಪ್ಟಾಪ್ಸ್, TV, ರೆಫ್ರಿಜ್ರೇಟರ್, ಏರ್ ಕಂಡೀಷ್ನರ್ ಈ ಥರ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ತುಂಬಾ ಇದ್ದಾವೆ. ಅದರಲ್ಲೂ ಹೋಮ್ ಅಪ್ಲಯನ್ಸಸ್ಗೆ ಹೋದರೆ ಇನ್ನೂ ತುಂಬಾ ಜಾಸ್ತಿ ಇದ್ದಾವೆ. ಅದಕ್ಕೋಸ್ಕರನೇ ಇವಾಗ ಈ ಥರ ಸ್ಟೇಟ್ಮೆಂಟ್ಸ್ನ ಮಾಡ್ತಾ ಇರೋದು. ನೆಕ್ಸ್ಟ್ ಡೆಕೇಡ್ಗೆಲ್ಲ ಈ ಪವರ್ ಕನ್ಸಂಪ್ಷನ್ ಏನಿದೆ ಇದು ಡಬಲ್ ಆಗುತ್ತೆ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿರೋದು. ನೆಕ್ಸ್ಟ್, ಮಹಾನಗರ ಟೆಲಿಫೋನ್ ನಿಗಮ್ ಈ ಕಂಪನಿ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ. ಈ ಅಪ್ಡೇಟ್ ಈ ವೀಕೆಂಡ್ಸಲ್ಲಿ ಬಂತು. ಏನಂತ ಅಂದರೆ, ಇವರು 8,300 crores ಲೋನ್ ಅಮೌಂಟ್ನ ಡಿಫಾಲ್ಟ್ ಮಾಡಿದ್ದಾರೆ ಮಲ್ಟಿಪಲ್ ಬ್ಯಾಂಕ್ಸಲ್ಲಿ ಅಂತ ಎಕ್ಸ್ಚೇಂಜ್ ಫೈಲಿಂಗಲ್ಲಿ ಅಪ್ಡೇಟ್ ಆಗಿದೆ. ಅದರಿಂದನೇ ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗ್ ಟೈಮಲ್ಲಿ ನಿಯರ್ಲಿ 5% ನೆಗೆಟಿವ್ ಆಗಿ ಓಪನ್ ಆಯಿತು. ಮತ್ತು ಅದಾದಮೇಲೆ ಮಾರ್ಕೆಟ್ ಯಾವಾಗ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಹೋಯ್ತೋ ಅವಾಗ ಶೇರ್ ಪ್ರೈಸಲ್ಲೂ ಕೂಡ ಸ್ವಲ್ಪ ರಿಕವರಿ ಕಾಣಿಸಿದೆ. ಇವಾಗ ಇವರು ಯಾವ್ಯಾವ ಬ್ಯಾಂಕ್ಸಲ್ಲಿ ಡಿಫಾಲ್ಟ್ ಮಾಡಿದ್ದಾರೆ ಅಂತ ನೋಡಿಕೊಂಡ್ರೆ, ಮೊದಲನೇದಾಗಿ ಯೂನಿಯನ್ ಬ್ಯಾಂಕ್, ಅದಾದಮೇಲೆ ಬ್ಯಾಂಕ್ ಆಫ್ ಇಂಡಿಯಾ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, UCO ಬ್ಯಾಂಕ್, ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕ್, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಇಷ್ಟು ಬ್ಯಾಂಕ್ಸಲ್ಲಿ ಲೋನ್ಸ್ ಸೌಂಡು ಡಿಫಾಲ್ಟ್ ಮಾಡಿರೋದು ಅಂತ ಹೇಳಿದ್ದಾರೆ. ಇವಾಗ ಟೋಟಲ್ ಆಗಿ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟಿದೆ ಅಂತ ನೋಡಿಕೊಂಡ್ರೆ 7,749 crores ಇದೆ ಅಂತ ಹೇಳಿದ್ದಾರೆ. ಮತ್ತು ಇದಕ್ಕೆ ಎಷ್ಟು ಇಂಟ್ರೆಸ್ಟ್ ಕಟ್ಟಬೇಕಾಗಿರೋದು ನೋಡಿಕೊಂಡ್ರೆ 482 crores ಇಂಟ್ರೆಸ್ಟ್ ಪೇ ಮಾಡಬೇಕಾಗಿತ್ತು ಅಂತ ಕೂಡ ಹೇಳಿದ್ದಾರೆ. ನೋಡಬೇಕು ಇದ್ರ ಬಗ್ಗೆ ಕಮಿಂಗ್ ಟೈಮಲ್ಲಿ ಇನ್ನೂ ಏನೇನು ಅಪ್ಡೇಟ್ಸ್ ಬರುತ್ತೆ ಅಂತ. ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್, ಇವಾಗ ರೀಸೆಂಟ್ ಟೈಮಲ್ಲಿ ತುಂಬಾ ಕಂಪನೀಸ್ IPOಗೆ ಬಂದಿದ್ದಾವಲ್ಲ, ಆ ಕಂಪನೀಸಲ್ಲಿ ಇವಾಗ ಸ್ವಲ್ಪ ಕಂಪನೀಸ್ 3 months ಲಾಕಿನ್ ಪೀರಿಯಡ್ ಎಂಡ್ ಆಗ್ತಾ ಇದೆ ಮತ್ತು 6 months ಲಾಕಿನ್ ಪೀರಿಯಡ್ ಎಂಡ್ ಆಗ್ತಾ ಇದ್ದಾವೆ. ಇವಾಗ ಒಂದ್ಸಲ ಇಮೇಜ್ನ ಕ್ಲಿಯರಾಗಿ ನೋಡಿ, ಯಾವ್ಯಾವ ಕಂಪನೀಸ್ ಲಾಕಿನ್ ಪೀರಿಯಡ್ ಯಾವತ್ತು ಎಂಡ್ ಆಗುತ್ತೆ, ಎಷ್ಟೆಷ್ಟು ಶೇರ್ಸ್ ಟ್ರೇಡ್ಸ್ಗೆ ಎಲಿಜಿಬಲ್ ಆಗುತ್ತೆ ಅಂತ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಇವಾಗ ನಾಳೆ ನೋಡಿಕೊಂಡ್ರೆ ಸ್ಟಾಲಿಯನ್ ಇಂಡಿಯಾ ಫ್ಲೋರೋಕೆಮಿಕಲ್ಸ್ ಈ ಕಂಪನಿಯಲ್ಲಾದರೆ 3 months ಲಾಕಿನ್ ಪೀರಿಯಡ್ ಎಂಡ್ ಆಗ್ತಾ ಇದೆ. ಅದರಿಂದ ಈ ಕಂಪನಿಯಲ್ಲಿ 3.3 million ಶೇರ್ಸ್ ಟ್ರೇಡ್ಸ್ಗೆ ಎಲಿಜಿಬಲ್ ಆಗುತ್ತೆ.
ಅದಾದಮೇಲೆ ಇದೇ ತಿಂಗಳಲ್ಲೇ 28 ಏಪ್ರಿಲ್ ನೋಡಿಕೊಂಡ್ರೆ ಡೆಂಟಾ ವಾಟರ್ ಆ್ಯಂಡ್ ಇನ್ಫ್ರಾ ಈ ಕಂಪನಿಯಲ್ಲಿ ಆದರೆ 1.1 ಮಿಲಿಯನ್ ಶೇರ್ಸ್ ಟ್ರೇಡ್ಸ್ಗೆ ಎಲಿಜಿಬಲ್ ಆಗುತ್ತೆ. ಇವಾಗ ಹತ್ತಿರದಲ್ಲಿರೋದು 3 ಮಂತ್ಸ್ ಲಾಕಿನ್ ಪೀರಿಯಡ್ ಇದೆರಡೇ ಕಂಪ್ನಿದು. ಮತ್ತು 6 ಮಂತ್ಸ್ ಲಾಕಿನ್ ಪೀರಿಯಡಲ್ಲಿ ನೋಡಿಕೊಂಡ್ರೆ ಇವತ್ತು ಹೊಂಡಾಯ್ ಮೋಟರ್ಸಲ್ಲಿ ಲಾಕಿನ್ ಪೀರಿಯಡ್ ಎಂಡ್ ಆಗಿದೆ. ಇದರಿಂದ 507 ಮಿಲಿಯನ್ ಶೇರ್ಸ್ ಟ್ರೇಡ್ಸ್ಗೆ ಎಲಿಜಿಬಲ್ ಆಗಿದೆ. ಆದ್ರೂ ಇವತ್ತು ಈ ಹೊಂಡಾಯ್ ಮೋಟರ್ಸ್ ಕಂಪನಿಯಲ್ಲಿ ಮೇಜರ್ ಆಗಿ ಯಾರೂ ಸೆಲ್ ಮಾಡಿಲ್ಲ. ಅದರಿಂದನೇ ಇವತ್ತು ಎಬೋವ್ 1% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತು ಅದಾದಮೇಲೆ 25 ಏಪ್ರಿಲ್ ನೋಡಿಕೊಂಡ್ರೆ ವಾರೆ ಎನರ್ಜೀಸ್ ಈ ಕಂಪನಿಯಲ್ಲಾದರೆ 153 ಮಿಲಿಯನ್ ಶೇರ್ಸ್ ಟ್ರೇಡ್ಸ್ಗೆ ಎಲಿಜಿಬಲ್ ಆಗುತ್ತೆ. ಮತ್ತು 29th ಆದರೆ ನೀವಾ ಬೂಪಾ ಇದೆ. ಮತ್ತು ಅವತ್ತೇ ಗೋದಾವರಿ ಬಯೋ ರಿಫೈನರೀಸ್ ಕೂಡ ಇದೆ. ಮತ್ತು ಏಪ್ರಿಲ್ 30 ನೋಡಿಕೊಂಡ್ರೆ ಅರಿಹೋಮ್ ಪೈಪ್ಸ್ ಇದರಲ್ಲಾದರೆ 5 ಮಿಲಿಯನ್ ಶೇರ್ಸ್ ಟ್ರೇಡ್ಸ್ಗೆ ಎಲಿಜಿಬಲ್ ಆಗುತ್ತೆ. ಫ್ರೆಂಡ್ಸ್, ಇವಾಗ ಒಂದ್ಸಲ ಇಮೇಜ್ನ ಸ್ಕ್ರೀನ್ಶಾಟ್ ತೊಗೊಳ್ಳಿ ಅಥವಾ ವಾಟ್ಸಪ್ ಚಾನಲ್ಲು ಕೂಡ ಶೇರ್ ಮಾಡ್ತೀನಿ. ಮತ್ತು ಫ್ರೆಂಡ್ಸ್, ಇವಾಗ ಈ ಚಾನಲ್ನ ನೀವು ಯಾರಾದರೂ ಹೊಸದಾಗಿ ನೋಡ್ತಾರೆ ವಾಟ್ಸಪ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಈ ವಾಟ್ಸಪ್ ಚಾನಲಲ್ಲಿ ಈ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗಿ ಪ್ರತಿಯೊಂದು ಇನ್ಫಾರ್ಮೇಷನ್ನು ಟೈಮ್ ಟು ಟೈಮ್ ಶೇರ್ ಮಾಡ್ತಾ ಇರ್ತೀನಿ ಅದಕ್ಕೋಸ್ಕರ. ಮತ್ತು ಫ್ರೆಂಡ್ಸ್, ಇವಾಗ ಎಂಡ್ ಆಗೋ ದಿನ ಏನಿದ್ದಾವೆ ಆ ದಿನದಲ್ಲಿ ಈ ಕಂಪನೀಸಲ್ಲಿ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಕಾಣೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಅದಕ್ಕೋಸ್ಕರ ಸ್ವಲ್ಪ ಹುಷಾರಾಗಿ ನೋಡ್ತಾ ಇರಿ ಈ ಕಂಪನೀಸ್ನ. ಯಾಕಂದರೆ ಈ ಲಾಕಿನ್ ಪೀರಿಯಡ್ ಎಂಡ್ ಆಗುತ್ತಲ್ಲ, ಈ ಲಾಕಿನ್ ಪೀರಿಯಡ್ ಅಂದರೆ ಏನು ಗೊತ್ತಾ, ಇವಾಗ ಈ ಕಂಪನೀಸ್ ಎಲ್ಲ IPOಗೆ ಬರೋ ಟೈಮಲ್ಲಿ ಸ್ವಲ್ಪ ಇನ್ಸ್ಟಿಟ್ಯೂಷನಲ್ ಬಯರ್ಸ್ ಎಲ್ಲ ಬೈ ಮಾಡಿರ್ತಾರೆ. ಆ ಟೈಮಲ್ಲಿ ಲಿಸ್ಟ್ ಆಗ್ತಿದ್ದಂಗೆ ಯಾರೂ ಸೆಲ್ ಮಾಡಬಾರ್ದು ಅಂತ ಈ ಥರ ಲಾಕಿನ್ ಪೀರಿಯಡ್ ಇರ್ತವೆ. 1 ಮಂತ್ ಲಾಕಿನ್ ಪೀರಿಯಡ್ ಇರುತ್ತೆ, 3 ಮಂತ್ಸ್ ಲಾಕಿನ್ ಪೀರಿಯಡ್ ಇರುತ್ತೆ, 6 ಮಂತ್ಸ್ ಲಾಕಿನ್ ಪೀರಿಯಡ್ ಇರುತ್ತೆ. ಅದಕ್ಕೋಸ್ಕರ ಈ ಕಂಪನೀಸಲ್ಲಿ ಬಿಗ್ ಇನ್ವೆಸ್ಟರ್ಸ್ ಏನಿರ್ತಾರೆ ಅವರು ಅದೇ ಥರ ಕಂಟಿನ್ಯೂ ಮಾಡಬೇಕು. ಕಂಪನಿ ಕಮ್ಮಿಂಗ್ ಟೈಮಲ್ಲಿ ಗ್ರೋತ್ ಚೆನ್ನಾಗಿರೋ ಚಾನ್ಸಸ್ ಇದೆ ಅಂತ ಅವ್ರಿಗೇನಾದರೂ ಅನಿಸಿದ್ರೆ ಈ ಲಾಕಿನ್ ಪೀರಿಯಡ್ ಎಂಡ್ ಆದಮೇಲೂ ಸಹ ಅವ್ರ ಇನ್ವೆಸ್ಟ್ಮೆಂಟ್ನ ಅದೇ ಥರ ಕಂಟಿನ್ಯೂ ಮಾಡ್ತಾರೆ. ಒಂದು ವೇಳೆ ಈ ಕಂಪನಿಯಲ್ಲಿ ಗ್ರೋತ್ ಏನೂ ಇಲ್ಲ ಅಂತಂದರೆ ಈ ಥರ ಲಾಕಿನ್ ಪೀರಿಯಡ್ ಬರ್ತಿದ್ದಂಗೆ ಅವರು ಕಂಪ್ಲೀಟಾಗಿ ಸೆಲ್ ಮಾಡಾಕ್ತಾರೆ. ಅದಕ್ಕೋಸ್ಕರ ಈ ಲಾಕಿನ್ ಪೀರಿಯಡ್ ದಿನ ಸ್ವಲ್ಪ ಕಂಪನೀಸಲ್ಲಿ ಸೆಲ್ಲಿಂಗ್ ಪ್ರೆಷರ್ ಇರೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಅದಕ್ಕೋಸ್ಕರ ಹುಷಾರಾಗಿ ನೋಡಿ. ಮತ್ತು ಈ ಕಂಪನೀಸಲ್ಲಿ ಯಾವುದಾದ್ರೂ ಒಂದು ಕಂಪನಿನ IPO ಟೈಮಿಂದನೂ ಹೋಲ್ಡ್ ಮಾಡ್ತಾ ಇದ್ರೆ ಒಂದ್ಸಲ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ ಯಾವ ಕಂಪನೀಸ್ನ ಹೋಲ್ಡ್ ಮಾಡ್ತಾ ಇದ್ದೀರಾ ಅಂತ. ಫ್ರೆಂಡ್ಸ್, ಇವಾಗ ಲಾಸ್ಟ್ ವಿಡಿಯೋದಲ್ಲಿ ಸಬ್ಸ್ಕ್ರೈಬರ್ ಒಬ್ಬರು ಸ್ಟಾಲಿಯನ್ ಇಂಡಿಯಾ ಫ್ಲೋರೋ ಕೆಮಿಕಲ್ಸ್ ಬಗ್ಗೆ ಹೇಳಿ ಅಂತ ಕೇಳಿದರು. ಫ್ರೆಂಡ್ಸ್, ಇವಾಗ ಬರೀ ಇವರೊಬ್ಬರೇ ಅಲ್ಲ, ತುಂಬ ಸಬ್ಸ್ಕ್ರೈಬರ್ಸ್ ಏನಂತ ಕೇಳ್ತಾ ಇದ್ದಾರೆ ಅಂದರೆ ಒಂದು ಕಂಪನಿ ಹೆಸರು ಹೇಳಿ, ಆ ಕಂಪನಿ ಬಗ್ಗೆ ಹೇಳಿ ಅಂತ ಇದ್ದಾರೆ. ಅದಕ್ಕೋಸ್ಕರ ಆ ಕಂಪನಿ ಬಿಸ್ನೆಸ್ ಬಗ್ಗೆ ಹೇಳ್ಬೇಕಾ, ಫ್ಯೂಚರಲ್ಲಿ ಯಾವ ಥರ ಗ್ರೋ ಆಗಬೇಕು ಅಂತ ಹೇಳ್ಬೇಕಾ, ಒಂದ್ಸಲ ಡೀಟೇಲ್ ಆಗಿ ನಿಮ್ಮ ಕ್ವಶನ್ಸ್ನ ಮೆನ್ಷನ್ ಮಾಡಿ. ಅದರಿಂದ ನಮಗೂ ಕೂಡ ಕ್ಲಿಯರಾಗಿ ಅರ್ಥ ಆಗುತ್ತೆ ನಾವು ಏನು ಹೇಳಬೇಕು ಅಂತ. ಅದಕ್ಕೋಸ್ಕರ ಇವಾಗಿಂದ ಕಮೆಂಟ್ ಸೆಷನಲ್ಲಿ ಡೀಟೇಲ್ ಆಗಿ ಕ್ವಶನ್ಸ್ನ ಕೇಳಿ. ನೆಕ್ಸ್ಟ್, ಇವಾಗ ಡಿಫೆನ್ಸ್ ಸೆಕ್ಟರ್ ಬಗ್ಗೆ ಮಾತಾಡ್ಕೊಳ್ಳೋಣ. ಫ್ರೆಂಡ್ಸ್, ಇವಾಗ ಒಂದು 15 to 20 ಡೇಸ್ ಬ್ಯಾಕ್ ಇದ್ರ ಬಗ್ಗೆ ಮಾತಾಡ್ಕೊಂಡಿದ್ವಿ. ಏನಂತ ಅಂದರೆ ಇಂಡಿಯಾ ಮತ್ತು ಫ್ರಾನ್ಸ್ ಈ ಎರಡೂ ದೇಶದ ಮಧ್ಯ ಒಂದು ಡೀಲ್ನ ಸೈನ್ ಮಾಡ್ತಾ ಇದ್ದಾರೆ, ರಫೇಲ್ ಫೈಟರ್ ಜೆಟ್ಗೋಸ್ಕರ ಅಂತ ಅಪ್ಡೇಟ್ ಮಾಡಿದ್ದೆ. ಟೋಟಲ್ ಈ ಡೀಲ್ ವರ್ತ್ ಎಷ್ಟು ಗೊತ್ತಾ, 63,000 crores. ಈ ಡೀಲಲ್ಲಿ ಈ ಫೈಟರ್ ಜೆಟ್ಸ್ ಏನಿದ್ದಾವೆ ಈ ಫೈಟರ್ ಜೆಟ್ಸ್ನ ಫ್ರಾನ್ಸಿಂದ ಇಂಪೋರ್ಟ್ ಮಾಡಿಸ್ಕೊಂಡು ನಮ್ಮ ಇಂಡಿಯನ್ ನೇವಿಗೋಸ್ಕರ ಇದನ್ನು ಇಂಪೋರ್ಟ್ ಮಾಡ್ಕೊತಾ ಇರೋದು ಅಂತ ಕೂಡ ಸ್ಟೇಟ್ಮೆಂಟ್ಸ್ನ ಮಾಡಿದರು. ಅವತ್ತು ಮಾತಾಡ್ಕೊಂಡಾಗ ಈ ಡೀಲ್ ಆಗಲೇ ಕಂಪ್ಲೀಟ್ ಆಗ್ತಾ ಇದೆ, ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ಮಾತಾಡೋಕ್ಕಿದ್ದಾರೆ ಅಂತ ಮಾತಾಡಿದ್ವಿ. ಮತ್ತು ಇವತ್ತು ನೋಡಿಕೊಂಡ್ರೆ ಇದ್ರ ಬಗ್ಗೆ ಇನ್ನೊಂದು ಅಪ್ಡೇಟ್ ಬಂದಿದೆ. ಈ ಡೀಲ್ ಏನಿದೆ ಏಪ್ರಿಲ್ ಮಂತ್ 28ಗೆ ಈ ಡೀಲ್ನ ಸೈನ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಇವಾಗ ಈ ಡೀಲಲ್ಲಿ ಫ್ರಾನ್ಸ್ ಡಿಫೆನ್ಸ್ ಮಿನಿಸ್ಟರ್ ಮತ್ತು ನಮ್ಮ ಇಂಡಿಯನ್ ಡಿಫೆನ್ಸ್ ಮಿನಿಸ್ಟರ್ ಇಬ್ಬರೂ ಸೇರಿ ಈ ಡೀಲ್ನ ಸೈನ್ ಮಾಡ್ತಾ ಇರೋದು. ಮತ್ತು ನೆಕ್ಸ್ಟ್ 3 ಮಂತ್ಸ್ ಒಳಗಡೆ ಈ ಫೈಟರ್ ಜೆಟ್ಸ್ ನಮ್ಮ ಇಂಡಿಯಾಗೆ ಬರೋ ಚಾನ್ಸಸ್ ಇದೆ ಅಂತ ಕೂಡ ಆರ್ಟಿಕಲ್ಸ್ ಎಲ್ಲ ಅಪ್ಡೇಟ್ ಆಗ್ತಾ ಇದ್ದಾವೆ. ನೋಡೋಣ ಇದ್ರ ಬಗ್ಗೆ ಎಲ್ಲ ಕಮ್ಮಿಂಗ್ ಟೈಮಲ್ಲಿ ಇನ್ನೂ ಏನು ಅಪ್ಡೇಟ್ಸ್ ಬರುತ್ತೆ ಅಂತ. ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್, ಇವಾಗ ರೀಸೆಂಟ್ ಟೈಮಲ್ಲಿ ತುಂಬ ಸಲನೇ ಈ ಡಿಫೆನ್ಸ್ ಸೆಕ್ಟರ್ ಬಗ್ಗೆ ಮಾತಾಡ್ಕೊಂಡಿದ್ವಿ. ಯಾಕಂದರೆ ಈ ಸೆಕ್ಟರಲ್ಲಿ ತುಂಬಾ ಹೈ ಗ್ರೋತ್ ಇದೆ ಅಂತ ತುಂಬ ಸಲ ಮಾರ್ಕೆಟ್ ನ್ಯೂಸಲ್ಲಿ ಶೇರ್ ಮಾಡಿದ್ದೆ. ಇವಾಗ ಒಂದು 5 years ಬ್ಯಾಕ್ ನೋಡಿಕೊಂಡ್ರೆ ಪ್ರಪಂಚಕ್ಕೆ ಸೆಕೆಂಡ್ ಲಾರ್ಜೆಸ್ಟ್ ಡಿಫೆನ್ಸ್ ಇಂಪೋರ್ಟರ್ ಆಗಿದ್ವಿ. ಆದರೆ ಮತ್ತೆ ಇವಾಗ ನೋಡಿಕೊಂಡ್ರೆ ನಾವು ತುಂಬ ಕಂಟ್ರೀಸ್ಗೆ ಡಿಫೆನ್ಸ್ ಪ್ರಾಡಕ್ಟ್ಸ್ನ ಎಕ್ಸ್ಪೋರ್ಟ್ ಮಾಡೋ ರೇಂಜ್ಗೆ ಇವಾಗ ಬೆಳೆದಿದ್ದೀವಿ. ಮತ್ತು ಅದೇ ಥರನೇ ನೆಕ್ಸ್ಟ್ 5 yearsಗೆ $130 billion ಆಪರ್ಚುನಿಟಿ ಇದೆ ಅಂತ ಈ ಡಿಫೆನ್ಸ್ ಸೆಕ್ಟರಲ್ಲಿ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಎಲ್ಲಿ ಸ್ಪೆಸಿಫಿಕ್ ಆಗಿ ತುಂಬ ಆಪರ್ಚುನಿಟಿ ಇದೆ ಅಂತ ನೋಡಿಕೊಂಡ್ರೆ ಒಂದು ಏರ್ಫೋರ್ಸಲ್ಲಿ, ಅದಾದಮೇಲೆ ನೇವಿಯಲ್ಲಿ. ಯಾಕಂದರೆ ಇದರಲ್ಲಿ ಕಂಟಿನ್ಯೂಸ್ ಆಗಿ ಅಪ್ಗ್ರೇಡ್ ಮಾಡ್ತಾನೆ ಇರಬೇಕು. ಅದಕ್ಕೋಸ್ಕರ ಈ ಎರಡೂ ಸೆಗ್ಮೆಂಟ್ಗೆ ಬೇಕಾಗಿರೋ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ನ ಟೈಮ್ ಟು ಟೈಮ್ ಅಪ್ಗ್ರೇಡ್ ಮಾಡ್ತಾನೆ ಇರ್ತಾರೆ. ಅದಕ್ಕೋಸ್ಕರ ನಮ್ಮ ಇಂಡಿಯನ್ ಡಿಫೆನ್ಸ್ ಕಂಪನೀಸ್ಗೆ ಕಮ್ಮಿಂಗ್ ಟೈಮಲ್ಲಿ ಹೈ ಗ್ರೋತ್ ಇರುತ್ತೆ ಅಂತ ಹೇಳ್ತಾ ಇರೋದು. ಮತ್ತು ಅದಾದಮೇಲೆ ಇವತ್ತು ನೋಡಿಕೊಂಡ್ರೆ ನುವಾಮಾ ಅವರು ಸಹ 4 ಕಂಪನೀಸ್ನ ಪಿಕ್ ಮಾಡಿ 22% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ಅದರಲ್ಲಿ ಮೊದಲನೇದಾಗಿ HAL ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಈ ಕಂಪನಿಗಾದರೆ 5,150 rupees ಟಾರ್ಗೆಟ್ ಪ್ರೈಸ್ ಕೊಟ್ಟು 22% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ಅದಾದಮೇಲೆ ಭಾರತ್ ಡೈನಮಿಕ್ಸ್ ಈ ಕಂಪನಿಗೂ ಅಷ್ಟೇ 1,650 rupees ಟಾರ್ಗೆಟ್ ಪ್ರೈಸ್ ಕೊಟ್ಟು 18% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ಮತ್ತು
ಮೂರನೇ ಕಂಪನಿ ಬಂದು ಡೇಟಾ ಪ್ಯಾಟ್ರನ್ಸ್. ಈ ಕಂಪನಿಗಾದರೆ ₹2,300 ಟಾರ್ಗೆಟ್ ಪ್ರೈಸ್ ಕೊಟ್ಟು 21% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ಮತ್ತು ಫೈನಲ್ ಆಗಿ ಭಾರತ್ ಎಲೆಕ್ಟ್ರಾನಿಕ್ಸ್. ಈ ಕಂಪನಿಗೂ ಅಷ್ಟೇ ₹385 ಟಾರ್ಗೆಟ್ ಪ್ರೈಸ್ನ ಕೊಟ್ಟಿದ್ದಾರೆ. ಮತ್ತು ನುವಾಮಾ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಈ ಇಷ್ಟು ಕಂಪನೀಸ್ಗೆ ಬೈ ರೇಟಿಂಗೇ ಕೊಟ್ಟಿದ್ದಾರೆ. ಅದಾದಮೇಲೆ ಇವರು ಇದರಲ್ಲಿ 2 ಕಂಪನೀಸ್ನ ಪಿಕ್ ಮಾಡಿದ್ದಾರೆ. ಒಂದು ಭಾರತ್ ಎಲೆಕ್ಟ್ರಾನಿಕ್ಸ್, ಅದಾದಮೇಲೆ ಡೇಟಾ ಪ್ಯಾಟರ್ನ್. ಈ 2 ಕಂಪನೀಸ್ನ ಪಿಕ್ ಮಾಡಿ ಹೈ ಪ್ರಯಾರಿಟಿ ಲಿಸ್ಟಲ್ಲಿ ಇಟ್ಟಿದ್ದಾರೆ. ಯಾಕಂತ ಅಂದರೆ ಇವಾಗ ಇನ್ನು ಮಿಕ್ಕಿರೋ 2 ಕಂಪನೀಸ್ಗೆ ಕಂಪೇರ್ ಮಾಡಿಕೊಂಡ್ರೆ ಕಮಿಂಗ್ ಟೈಮಲ್ಲಿ ಈ 2 ಕಂಪನೀಸ್ ಬೆಟರಾಗಿ ಗ್ರೋ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಅಂತ ಹೇಳಿದ್ದಾರೆ. ಅದರಲ್ಲೂ ಈ HAL ಕಂಪನಿ ಏನಿದೆ ಆ ಕಂಪನಿಗಿಂತ ಭಾರತ್ ಎಲೆಕ್ಟ್ರಾನಿಕ್ಸ್ ಕಂಪನಿನೇ ಕಮಿಂಗ್ ಟೈಮಲ್ಲಿ ಇನ್ನೂ ಬೆಟರಾಗಿ ಗ್ರೋ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳಿದ್ದಾರೆ. ಯಾಕಂತ ಅಂದರೆ ಇವಾಗ ಡಿಫೆನ್ಸ್ ಎಲೆಕ್ಟ್ರಾನಿಕ್ ಸೆಗ್ಮೆಂಟ್ ಏನಿದೆ ಈ ಎಲೆಕ್ಟ್ರಾನಿಕ್ ಸೆಗ್ಮೆಂಟ್ ಇಂಡಸ್ಟ್ರಿ 2 times ಫಾಸ್ಟಾಗಿ ಗ್ರೋ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಮತ್ತು ಬೆಟರ್ ಪ್ರಾಫಿಟ್ ಮಾರ್ಜಿನ್ಸ್ ಕೂಡ ಇದೆ ಅಂತ ಹೇಳಿದ್ದಾರೆ. ಮತ್ತು ಇವರು ತುಂಬಾ ರೀಸನ್ಸ್ನ ಕೂಡ ಮೆನ್ಷನ್ ಮಾಡಿದ್ದಾರೆ. ಅದಕ್ಕೋಸ್ಕರನೇ ಕಮಿಂಗ್ ಟೈಮಲ್ಲಿ HALಗಿನ್ನ ಈ ಭಾರತ್ ಎಲೆಕ್ಟ್ರಾನಿಕ್ಸ್ ಕಂಪನಿನೇ ಬೆಟರಾಗಿ ಗ್ರೋ ಆಗೋ ಚಾನ್ಸಸ್ ಇದೆ ಅಂತ ಹೇಳಿ ಈ 2 ಕಂಪನೀಸ್ನ ಪಿಕ್ ಮಾಡಿರೋದು. ಮತ್ತು ಇನ್ನೊಂದು ಸ್ಟೇಟ್ಮೆಂಟ್ನ ಕೂಡ ಮಾಡಿದ್ದಾರೆ. ಏನಂತಂದರೆ ಇವಾಗ ಈ PSU ಡಿಫೆನ್ಸ್ ಕಂಪನೀಸ್ ಏನಿದ್ದಾವೆ ಇವಕ್ಕಿನ್ನ ಪ್ರೈವೇಟ್ ಡಿಫೆನ್ಸ್ ಕಂಪನೀಸ್ ಕೂಡ ಕಮಿಂಗ್ ಟೈಮಲ್ಲಿ ಬೆಟರಾಗಿ ಗ್ರೋ ಆಗೋ ಚಾನ್ಸಸ್ ಇದೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ DCX ಸಿಸ್ಟಮ್ಸ್. ಈ ಕಂಪನಿ ಆದರೆ ಇವತ್ತು ಇಂಟ್ರಾಡೇ ಸೆಷನಲ್ಲಿ ನಿಯರ್ಲಿ 12% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂತ ಅಂದರೆ ಈ DCX ಸಿಸ್ಟಮ್ಸ್ ಏನಿದೆ ಇವರು ಇಸ್ರೇಲ್ ಡಿಫೆನ್ಸ್ ಕಂಪನಿ ಜೊತೆ ಜಾಯಿಂಟ್ ವೆಂಚರ್ ಮಾಡ್ಕೊಂಡಿದ್ದಾರೆ. ಜಾಯಿಂಟ್ ವೆಂಚರ್ ಮಾಡಿಕೊಂಡು ಇಂಡಿಯಾದಲ್ಲಿ ಈ 2 ಕಂಪನಿ ಸೇರಿ ಒಂದು ಹೊಸ ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟ್ನ ಓಪನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಈ ಜಾಯಿಂಟ್ ವೆಂಚರಲ್ಲಿ ಏನು ಮಾಡ್ತಾರೆ ಅಂತ ನೋಡಿಕೊಂಡ್ರೆ ಅಡ್ವಾನ್ಸ್ ರೇಡರ್ ಸಿಸ್ಟಮ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾವ್ಯಾವುದು ಅಂತ ನೋಡಿಕೊಂಡ್ರೆ ಏರ್ಬಾರ್ನ್ ರೇಡರ್ಸ್, ಮೆರಿಟೈಮ್ ರೇಡರ್ಸ್, ಫೈರ್ ಕಂಟ್ರೋಲ್ ರೇಡರ್ಸ್, ಈ 3 ರೇಡರ್ಸ್ನ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಮತ್ತು ಇವಾಗ ಈ ಜಾಯಿಂಟ್ ವೆಂಚರಲ್ಲಿ ನೋಡಿಕೊಂಡ್ರೆ ಈ ಇಸ್ರೇಲ್ ಡಿಫೆನ್ಸ್ ಕಂಪನಿ ಏನಿದೆ ಇವ್ರಿಗೆ 63% ಸ್ಟೇಕ್ ಇದೆ. ಈ ಜಾಯಿಂಟ್ ವೆಂಚರಲ್ಲಿ DCX ಸಿಸ್ಟಮ್ಸ್ ಅವ್ರಿಗೆ 37% ಸ್ಟೇಕ್ನ ಹೋಲ್ಡ್ ಮಾಡ್ತಾ ಇದ್ದಾರೆ. ಈ ಅಪ್ಡೇಟಿಂದನೇ ಇವತ್ತು ನಿಯರ್ಲಿ 12% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೋಡೋಣ ಕಮಿಂಗ್ ಟೈಮಲ್ಲಿ ಈ ಡಿಫೆನ್ಸ್ ಕಂಪನೀಸ್ ಎಲ್ಲ ಯಾವ ಥರ ಪರ್ಫಾರ್ಮ್ ಮಾಡ್ತವೆ ಅಂತ. ಇವಾಗ ಲಾಸ್ಟ್ 1 ಮಂತಿಂದನೂ ಹೇಳ್ತಾನೆ ಇದ್ದಲ್ಲ, ಆ ಟೈಮಿಂದ ನೋಡಿಕೊಂಡ್ರೆ ಇವಾಗ ತುಂಬಾ ಡಿಫೆನ್ಸ್ ಕಂಪನೀಸ್ ಎಲ್ಲ ಎಬೋವ್ 15 to 20% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ನೋಡೋಣ ಕಮಿಂಗ್ ಟೈಮಲ್ಲೂ ಇನ್ನೂ ಇದೇ ಥರ ಗ್ರೋ ಆಗ್ತವ ಇಲ್ವಾ ಅಂತ. ನೆಕ್ಸ್ಟ್ ITC. ಈ ಕಂಪನಿಯಿಂದ ಮತ್ತೆ ಇನ್ನೊಂದು ಅಕ್ವಿಸಿಷನ್ ಬಗ್ಗೆ ಅಪ್ಡೇಟ್ ಬಂದಿದೆ. ಇವಾಗ ಲಾಸ್ಟ್ 2 ಮಂತ್ಸ್ ಬ್ಯಾಕ್ ಸಹ ಒಂದು ಅಕ್ವಿಸಿಷನ್ ಮಾಡಿದರು. ಯಾವ ಕಂಪನಿ ಅಂತ ಅಂದರೆ ಒಂದು ಫ್ರೋಝನ್ ಫುಡ್ ಕಂಪನಿನ ಅಕ್ವೈರ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದರು. ಮತ್ತು ಇವಾಗ ಈ ವೀಕೆಂಡ್ಸಲ್ಲಿ ನೋಡಿಕೊಂಡ್ರೆ 24 ಆರ್ಗಾನಿಕ್ ಮಂತ್ರ ಅನ್ನೋ ಇನ್ನೊಂದು ಬ್ರ್ಯಾಂಡ್ನ 472 crores ಕಂಪ್ಲೀಟ್ 100% ಸ್ಟೇಕ್ನ ಅಕ್ವೈರ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಈ ಅಕ್ವಿಸಿಷನ್ ಯಾವಾಗ ನಡೆಯುತ್ತೆ ಅಂದರೆ ಈ ಫಿನಾನ್ಷಿಯಲ್ ಇಯರ್ Q1 ಆ ಟೈಮಲ್ಲಿ ಈ ಅಕ್ವಿಸಿಷನ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿ ಇವಾಗ ಅಕ್ವಿಸಿಷನ್ಸ್ಗೂ ಮುಂಚೆ ಕಂಪ್ಲೀಟ್ ಈಕ್ವಿಟಿನ ಅಕ್ವೈರ್ ಮಾಡ್ತೀವಿ, ಅದು ಕ್ಯಾಶಲ್ಲಿ 400 crores ಪೇ ಮಾಡ್ತೀವಿ. ಅದಾದಮೇಲೆ ಇನ್ನು ಮಿಕ್ಕಿರೋ 72 crores ಏನಿದೆ ಇದು ನೆಕ್ಸ್ಟ್ 2 years ಒಳಗಡೆ ಪೇ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಮತ್ತು ಫ್ರೆಂಡ್ಸ್ ಇವಾಗ ಈ 24 ಆರ್ಗಾನಿಕ್ ಮಂತ್ರ ಬಿಸ್ನೆಸ್ ಬಗ್ಗೆ ನೋಡಿಕೊಂಡ್ರೆ ಇವರು ಆರ್ಗ್ಯಾನಿಕ್ ಫುಡ್ ಸೆಗ್ಮೆಂಟಲ್ಲಿ ವರ್ಕ್ ಮಾಡ್ತಾರೆ. ಇವಾಗ ಇವ್ರ ಪ್ರಾಡಕ್ಟ್ಸ್ ವಿಷಯಕ್ಕೆ ಬಂದರೆ ಮೋರ್ ದ್ಯಾನ್ 100 ಪ್ರಾಡಕ್ಟ್ಸ್ನ ಇವರು ಆಗಲೇ ಸೆಲ್ ಮಾಡ್ತಾ ಇದ್ದಾರೆ. ಬರೀ ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ ಮಾತ್ರನೇ ಅಲ್ಲ, ಗ್ಲೋಬಲ್ ಮಾರ್ಕೆಟ್ಸ್ಗೂ ಕೂಡ ಇವರು ತುಂಬಾ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಇವಾಗ ಕುಕಿಂಗ್ ಎಸೆನ್ಷಿಯಲ್, ಫುಡ್ ಪ್ರಾಡಕ್ಟ್ಸ್, ಬೇವರೇಜಸ್ ಈ 3 ಸೆಗ್ಮೆಂಟಲ್ಲೂ ಇವರು ತುಂಬ ಪ್ರಾಡಕ್ಟ್ಸ್ನ ಸೆಲ್ ಮಾಡ್ತಾರೆ. ಇವಾಗ ಕುಕಿಂಗ್ ಎಸೆನ್ಷಿಯಲ್ಸಲ್ಲಿ ನೋಡಿಕೊಂಡ್ರೆ ಆಯಿಲ್ಸ್, ಲೆಂಟಿಲ್ಸ್, ರೈಸ್, ಜಾಗ್ರಿ ಈ ಥರ ತುಂಬಾ ಪ್ರಾಡಕ್ಟ್ಸ್ ಇದ್ದಾವೆ. ಮತ್ತು ಪ್ಯಾಕೆಟ್ ಫುಡ್ಸಲ್ಲಿ ನೋಡಿಕೊಂಡ್ರೆ ಡ್ರೈ ಫ್ರೂಟ್ಸ್, ಬಿಸ್ಕೆಟ್ಸ್, ಜಾಮ್ಸ್ ಈ ಥರ ತುಂಬ ಪ್ರಾಡಕ್ಟ್ಸ್ನ ಸೆಲ್ ಮಾಡ್ತಾರೆ. ಮತ್ತು ಬೇವರೇಜಸಲ್ಲಿ ವೆರೈಟೀಸ್ ಆಫ್ ಟೀ ಆ್ಯಂಡ್ ಕಾಫೀಸ್ನ, ಅದನ್ನು ಆರ್ಗ್ಯಾನಿಕ್ ಟೀ ಆ್ಯಂಡ್ ಕಾಫೀಸ್ನ ಸೆಲ್ ಮಾಡ್ತಾರೆ. ಒಂದ್ಸಲ ಇಮೇಜ್ನ ಕ್ಲಿಯರಾಗಿ ನೋಡಿ, ಇಲ್ಲಿ ಯಾವ್ಯಾವ ಪ್ರಾಡಕ್ಟ್ಸ್ನ ಸೆಲ್ ಮಾಡ್ತಾ ಇದ್ದಾರೆ ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ. ನೋಡೋಣ ITC ಅವರು ಈ ಥರ ಕಂಟಿನ್ಯೂಸ್ ಆಗಿ ಅಕ್ವಿಸಿಷನ್ ಮಾಡ್ತಾನೆ ಇದ್ದಾರಲ್ಲ, ಕಮಿಂಗ್ ಟೈಮಲ್ಲೂ ಇನ್ನೂ ಯಾವ ಥರ ಗ್ರೋ ಆಗ್ತಾರೆ ಅಂತ. ನೆಕ್ಸ್ಟ್ ಜಸ್ಟ್ ಡಯಲ್. ಈ ಕಂಪನಿ ಆದರೆ ಇವತ್ತು ಇಂಟ್ರಾಡೇ ಸೆಷನಲ್ಲಿ ನಿಯರ್ಲಿ 13% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇದಕ್ಕೆ ಮೇಯ್ನಾಗಿ 3 ರೀಸನ್ಸ್ ಇದ್ದಾವೆ. ಅದನ್ನು ಒಂದೊಂದಾಗಿ ಇವಾಗ ಮಾತಾಡ್ಕೊಳ್ಳೋಣ. ಈ ಮೊದಲನೇ ರೀಸನ್ ಬಂದು ಇವರು ಈ ವೀಕೆಂಡ್ಸಲ್ಲಿ Q4 ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವ್ರ ರಿಸಲ್ಟ್ಸ್ ನೋಡಿಕೊಂಡ್ರೆ ತುಂಬಾ ಪಾಸಿಟಿವ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇಯರ್ ಆನ್ ಇಯರಲ್ಲಿ ಸೇಲ್ಸ್ ಮತ್ತು ಪ್ರಾಫಿಟ್ಸ್ ನೋಡಿಕೊಂಡ್ರೆ ತುಂಬಾ ಪಾಸಿಟಿವ್ ಆಗಿ ಗ್ರೋ ಆಗಿದೆ. ಅದರಿಂದ ಇವತ್ತು ಇಷ್ಟು ಪಾಸಿಟಿವ್ ಆಗಿ ಗ್ರೋ ಆಗಿರೋದು. ಅದಾದಮೇಲೆ ಸೆಕೆಂಡ್ನೇ ರೀಸನ್ ಬಂದು ಇವ್ರ ಬುಕ್ಸಲ್ಲಿ ನೋಡಿಕೊಂಡ್ರೆ ತುಂಬಾ ಕ್ಯಾಶ್ನ ಹೋಲ್ಡ್ ಮಾಡ್ತಾ ಇದ್ದಾರೆ. ನಿಯರ್ಲಿ 5200 crores ಕ್ಯಾಶ್ ಇದೆ ಅಂತ ಹೇಳಿದ್ದಾರೆ. ನಿಯರ್ಲಿ 60% ಆಫ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ನ ಅವರು ಕ್ಯಾಶ್ ಫಾರ್ಮಲ್ಲಿ ಹೋಲ್ಡ್ ಮಾಡ್ತಾ ಇದ್ದಾರೆ. ಅದರಿಂದನೂ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ.
ಮತ್ತು ಥರ್ಡ್ನೇ ರೀಸನ್ ಬಂದು ಇಯರ್ ಆನ್ ಇಯರಲ್ಲಿ ಈ ಮಾರ್ಜಿನ್ಸ್ ನೋಡಿಕೊಂಡ್ರೆ ತುಂಬಾ ಇನ್ಕ್ರೀಸ್ ಆಗಿದೆ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿಕೊಂಡ್ರೆ. ಈ 3 ರೀಸನ್ಸಿಂದನೇ ಇವತ್ತು ಜಸ್ಟ್ ಡಯಲ್ ಕಂಪನಿ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದಮೇಲೆ ಇಂಟರ್ನ್ಯಾಷನಲ್ ಜಿಯೋಲಾಜಿಕಲ್ ಇನ್ಸ್ಟಿಟ್ಯೂಟ್, ಈ ಕಂಪನಿ ಬಗ್ಗೆ IPO ಟೈಮಲ್ಲೇ ಮಾತಾಡ್ಕೊಂಡಿದ್ವಿ. ಇವರು ಸಹ ಇವತ್ತು Q4 ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವ್ರ ರಿಸಲ್ಟ್ಸ್ ನೋಡಿಕೊಂಡ್ರೆ ತುಂಬಾ ಪಾಸಿಟಿವ್ ಆಗಿ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಇಂಟ್ರಾಡೇ ಸೆಷನಲ್ಲಿ ನಿಯರ್ಲಿ 5%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವಾಗ ಈ ಕಂಪನಿ ಬಿಸ್ನೆಸ್ ಬಗ್ಗೆ ಮಾತಾಡ್ಕೊಂಡಾಗೆ ಹೇಳಿದ್ದೆ, ಇದೊಂದು ಮೋನೋಪೋಲಿ ಬಿಸ್ನೆಸ್ ಅಂತ ಮಾತಾಡ್ಕೊಂಡಿದ್ವಿ IPO ಟೈಮಲ್ಲೇ. ಇವಾಗ ಇವ್ರ ರಿಸಲ್ಟ್ಸ್ ವಿಷಯಕ್ಕೆ ಬಂದರೆ ಇಯರ್ ಆನ್ ಇಯರಲ್ಲಿ ರೆವೆನ್ಯೂಸ್ ನೋಡಿಕೊಂಡ್ರೆ 12% ಇನ್ಕ್ರೀಸ್ ಆಗಿದೆ, ಪ್ರಾಫಿಟ್ಸ್ ಆದರೆ 11% ಇನ್ಕ್ರೀಸ್ ಆಗಿದೆ. ಅದರಿಂದನೇ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೋಡೋಣ ಕಮಿಂಗ್ ಕ್ವಾರ್ಟರ್ಸಲ್ಲೂ ಇವರು ಯಾವ ಥರ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರೆ ಅಂತ. ಈ ವಿಡಿಯೋನ ಇಲ್ಲಿವರೆಗೂ ನೋಡ್ತಾ ಇದ್ದೀರಾ ಅಂದರೆ ನಾನು ಹೇಳ್ತಿರೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗ್ತಾ ಇದೆ ಅನ್ಕೊತೀನಿ. ಅದಕ್ಕೋಸ್ಕರ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.